ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 3ನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಪರಿಷತ್ 2024 ಇದು ಭಾಗ 1 ಪುಸ್ತಕ ಇದು. ರೈಟ್. ಹಾಗಾದ್ರೆ ಈ ಒಂದು ಭಾಗ 1 ಪುಸ್ತಕದೊಳಗೆ ಏನ್ ನೋಡ್ತಾ ಇದೀವಿ ಅಂದ್ರಿಗಿನ ಮೊದಲನೇ ಒಂದು ಪಾಠ ಆಗಿರ್ತಕ್ಕಂಥ ಮೊದಲನೇ ಒಂದು ಪಾಠ ಯಾವುದು ಅಂದ್ರೆ ತುತ್ತೂರಿ. ಇದು ಪದ್ಯ ಇದು. ರೈಟ್. ಹಾಗಾದ್ರೆ ಈ ತುತ್ತೂರಿ ಹಾಡನ್ನ ಯಾವ ರೀತಿ ಆಡಬೇಕು ಅನಿಮೇಟೆಡ್ ವಿಡಿಯೋನು ತೋರಿಸ್ತೇನೆ, ನೀವು ಕಲಿತಾ ಹೋಗಿ. ಅದೇ ರೀತಿ ಇಲ್ಲಿ ಪದಗಳ ಅರ್ಥ, ಅದೇ ರೀತಿ ಅಭ್ಯಾಸ ಎಲ್ಲವನ್ನು ನಾನು ತಿಳಿಸ್ತಾ ಹೋಗ್ತೇನೆ, ಭಾಷಾಭ್ಯಾಸ ಎಲ್ಲ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ, ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ, ಹಾಗಾದ್ರೆ ಪದಗಳ ಅರ್ಥ ತಿಳಿದ ನಂತರ ನೀವು ಪದ್ಯವನ್ನ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಓಕೆನಾ? ರೈಟ್. ಇಲ್ಲಿ ನೋಡಿ, ಪದಗಳ ಅರ್ಥ. ಕಾಸು ಅಂದ್ರೆ ಹಣ ಅಂತಕ್ಕಂಥದ್ದು. ಜಂಭ ಅಂತಂದ್ರೆ ಅಹಂಕಾರ. ಹಾಳಾಗು ಅಂದ್ರೆ ಕೆಟ್ಟು ಹೋಗು. ಓಕೆ. ಸದ್ದು ಅಂದ್ರೆ ಸಪ್ಪಳ. ಸಂಜೆ ಅಂದ್ರೆ ಸಾಯಂಕಾಲ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ. ಇಲ್ಲಿ ನೋಡಿ ಟಿಪ್ಪಣಿ ಇದೆ. ತಗಡು ಅಂದ್ರೆ ಏನು ಅಂದ್ರೆ ತೆಳುವಾದ ಲೋಹದ ಹಾಳೆ ಅಂತಕ್ಕಂಥದ್ದು. ಕೊಳ ಅಂದ್ರೆ ನೀರಿನ ತಾಣ ಅಥವಾ ಕೆರೆ ಅಂತ ಕರೀತೇವೆ. ತುತ್ತೂರಿ ಅಂದ್ರೆ ಊದುವ ವಾದ್ಯ. ಈ ಪದ್ಯದಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸರಿಗಮ ಪದನಿ ಅಂದ್ರೆ ಸಂಗೀತದ 7 ಸ್ವರಗಳು ಇವು. ಓಕೆನಾ? ಬಟ್ ಹಾಗಾದ್ರೆ ಯಾವ ರೀತಿ ಪದ್ಯ ಹಾಡ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ ಮಕ್ಳೇ. ಇಲ್ಲಿ ನೋಡಿ, ಇವ್ರು ಯಾರು ಗೊತ್ತಾ? ಇವರೇ ತುತ್ತೂರಿ ಪದ್ಯವನ್ನು ಬರೀತಕ್ಕಂಥವ್ರು. ಅವರೇ JP ರಾಜರತ್ನಂ ರವರು. ಓಕೆನಾ ಮಕ್ಳೇ? ರೈಟ್. ಹಾಗಾದ್ರೆ ಈ ಒಂದು ಪದ್ಯವನ್ನು ನೋಡ್ತಾ ತಿಳಿದು ಕಲಿತಾ ಹೋಗೋಣ, ಬನ್ನಿ. ಪೀಪಿ ಬೇಕನಮ್ಮ ಪೇಪೆ, ತುತ್ತೂರೆ ಬೇಕನಮ್ಮ ತುತ್ತೂರೆ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿ ಸೌದಿದನು, ಸರಿಗಮ ಪಧನಿ ಸೌದಿದನು. ಸನಿಧಪ ಮಗರಿ ಸೌದಿದನು, ಸರಿಗಮ ಪಧನಿ ಸೌದಿದನು. ಸನಿಧಪ ಮಗರಿ ಸೌದಿದನು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತನಗೆ ತುತ್ತೂರಿ ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ. ತನಗೆ ತುತ್ತೂರಿ ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಭದ ಕೋಳಿಯ ರೀತಿಯಲಿ. ಕಸ್ತೂರಿ ನಡೆದನು ಬೀದಿಯಲಿ, ಜಂಭದ ಕೋಳಿಯ ರೀತಿಯಲಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ತುತ್ತೂರಿಯೂದತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಊದಲು ನೋಡಿದನು, ಸರಿಗಮ ಊದಲು ನೋಡಿದನು. ಗಗ ಗಗ ಸದ್ದನು ಮಾಡಿದನು, ಸರಿಗಮ ಊದಲು ನೋಡಿದನು. ಗಗ ಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಭದ ಕೋಳಿಗೆ ಗೋಳಾಯ್ತು. ಜಂಭದ ಕೋಳಿಗೆ ಗೋಳಾಯ್ತು, ಜಂಭದ ಕೋಳಿಗೆ ಗೋಳಾಯ್ತು. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ. ಓಕೆ. ಈಗ
ಪದ್ಯ ಕೇಳಿದ್ರಲ್ಲ, ಈಗ ಅಭ್ಯಾಸ ನೋಡ್ತೋಣವಾ? ಓಕೆ, ಮೊದಲನೇದು ಆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಪ್ರಶ್ನೆ ನೋಡಿಲಿ, ಕಸ್ತೂರಿಯು ಏನನ್ನು ಕೊಂಡನು? ಏನ್ ಕೊಂಡ? ನಿಮ್ಮ ಶಿಕ್ಷಕರಿಗೆ ಪೆನ್ಸಿಲ್ಲೇ ಬರೀಬೇಕು ಅಥವಾ ಪೆನ್ನಲ್ಲೇ ಬರೀಬೇಕು ಅಂತೇಳಿ ಕೇಳಿ ಬರಿತಾ ಹೋಗಿ. ನಾನು ಪೆನ್ನಲ್ಲೇ ಬರೆದೇನೆ, ಯಾಕಂದ್ರೆ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿ. ಓಕೆನಾ? ಕಸ್ತೂರಿಯು ಏನನ್ನು ಕೊಂಡನು ಅಂದ್ರಿನ ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ ನೋಡಿ, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಎಲ್ಲಿ ಊದಿದ ಅಂದ್ರೆ ಉತ್ತರ ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು ಅಂತ ಹೇಳಿ. ಅದ ನಂತರ ಮೂರನೇ ಪ್ರಶ್ನೆ, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಅಂತ ಕೇಳಿದ್ರೆ, ಯಾವಾಗ ಊದಿದ ಅಂತಂದ್ರಿನ ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು, ಸಂಜೆಯಲ್ಲಿ ಸಾಯಂಕಾಲ ಊದಿದ ಅಂತ ಹೇಳಿ. ಓಕೆ, ಅದಾದ ನಂತರ ನೋಡಿ ನಾಲ್ಕನೇ ಪ್ರಶ್ನೆ, ಜಂಭದ ಕೋಳಿ ಯಾರು ಅಂತ ಕೇಳಿದ್ರೆ ಉತ್ತರ ಜಂಭದ ಕೋಳಿ ಕಸ್ತೂರಿ ಅಂತ ಹೇಳಿ. ಆಯ್ತಾ? ಅದಾದ ನಂತರ ಮುಂದೆ ನೋಡ್ತಾ ಹೋಗಿ ಐದನೇ ಒಂದು ಪ್ರಶ್ನೆ, ಜಂಬದ ಕೋಳಿಗೆ ಏಕೆ ಗೋಳಾಯಿತು ಅಂತ ಕೇಳಿದ್ದಾರೆ. ಓಕೆ, ಉತ್ತರ ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಅಂತಕ್ಕಂಥದ್ದು. ಆರನೇ ಪ್ರಶ್ನೆ, ತುತ್ತೂರಿ ಏನಾಯ್ತು? ಕುರಿ ಏನಾಯ್ತು ಅಂದ್ರೆ ಉತ್ತರ ತುತ್ತೂರಿ ನೀರಿಗೆ ಜಾರಿ ಬಿತ್ತು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಮುಂದಿನದು ನೋಡ್ತೋಣ. ಇಲ್ಲಿ ನೋಡಿ ಅಂತಿದೆ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬುವಂತಿದೆ. ಮೊದಲನೇದು, ಈ ಪದ್ಯ ತುಂಬಬೇಕು ಇಲ್ಲಿ ಸಾಲುಗಳನ್ನ ಅಂದ್ರೆ ನೀವು ಚೆನ್ನಾಗಿ ಪದ್ಯವನ್ನ ಕಂಠಸ್ಥ ಹಾಕಿ ಆಗ ಈಸಿಯಾಗಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಮೊದಲನೇದು, ಬಣ್ಣದ ತಗಡಿನ ಎಸ್ ಏನದು? ತುತ್ತೂರಿ. ತುತ್ತೂರಿ. ಓಕೆ, ಅದಾದ ನಂತರ ಎರಡನೇದು, ಕಸ್ತೂರಿ ನಡೆದನು ಎಲ್ಲಿ? ಬೀದಿಯಲ್ಲಿ. ಮೂರನೇದು, ಜಾರಿತು ನೀರಿಗೆ ತುತ್ತೂರಿ. ಹೌದಾ? ನಾಲ್ಕನೇದು, ಬಣ್ಣದ ತುತ್ತೂರಿ ಹಾಳಾಯಿತು ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ? ಮುಂದೆ ನೋಡ್ತಾ ಹೋಗೋಣ. ರೈಟ್, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಿದೆ. ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತೆ. ಫಸ್ಟ್ ಕಥೆಯನ್ನು ಓದೋಣವಾ? ಓಕೆ, ಚೆನ್ನಾಗಿ ಅರ್ಥ ಮಾಡಿಕೊರಿ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬಾ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು ಅಂತಕ್ಕಂಥದ್ದು ಕತೆ. ಓಕೆ, ಈ ಕಥೆಯನ್ನು ಮತ್ತೆ ನೀವು ಕೇಳ್ರಿ, ಚೆನ್ನಾಗಿ ನಿಮಗೆ ನೆನ್ಪಿಟ್ಟಾಗ ಮುಂದಕ್ಕೇನಾಗುತ್ತೆ, ಪ್ರಶ್ನೆಗೆ ಉತ್ತರ ನೀಡಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ರೈಟ್? ಹಾಗಾದ್ರೆ ಪ್ರಶ್ನೆಗಳಿದಾವೆ, ಉತ್ತರಗಳು ನಾವು ತಿಳಿಸ್ತಾ ಹೋಗ್ತೇನೆ ನೋಡಿ. ಮೊದಲನೇ ಪ್ರಶ್ನೆ, ರಾಮಣ್ಣ ಯಾರು ಅಂತ ಕೇಳಿದ್ರೆ, ಓಕೆ, ಇಲ್ಲಿ ನೋಡಿ ಉತ್ತರ ರಾಮಣ್ಣ ಕಟ್ಟಿಗೆ ವ್ಯಾಪಾರಿ ಅಂತಕ್ಕಂಥದ್ದು. ಓಕೆ, ಅದಾಂತರ ಎರಡನೇದು, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಅಂತ ಕೇಳಿದ್ರೆ ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ ನೋಡಿ, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಯಾವ ಕಾಡಿಗೆ ಹೋಗ್ತಿದ್ದ ಅಂತ ಉತ್ತರ ಪ್ರತಿದಿನ ಬೆಳಿಗ್ಗೆ ರಾಮಣ್ಣ ಕಾಡಿಗೆ ಹೋಗುತ್ತಿದ್ದನು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಅದಾದ ನಂತರ ನೋಡಿ ನಾಲ್ಕನೇ ಪ್ರಶ್ನೆ, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಅಂತ ಕೇಳಿದ್ರೆ ಪ್ರಶ್ನೆ. ಓಕೆನಾ? ಉತ್ತರ ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ, ಕಾರಣ ವನದೇವತೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ ಮಕ್ಕಳೇ? ರೈಟ್, ಮುಂದೆ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ನೋಡಿ ಮಕ್ಕಳೇ, ಭಾಷಾಭ್ಯಾಸ ಅಂತಿದೆ, ಕನ್ನಡ ವರ್ಣಮಾಲೆಗಳು. ಓಕೆನಾ? ನೀವು ಕಲ್ತಿರ್ತೀರ. ಇದರಲ್ಲಿ ಸ್ವರಗಳು ಯಾವ ಅಂದ್ರೆ ಆನಿಂದ ಅವರೆಗೆ ಅಂತ ಹೇಳಿ. ಅ, ಆ, ಇ, ಈ, ಉ, ಊ, ರು, ಎ, ಎ, ಐ, ಒ, ಓ, ಔ ಇವು ಸ್ವರಗಳಾಗಿರ್ತವೆ. ಓಕೆನಾ? ಅದ ನಂತರ ಇಲ್ಲಿ ವರ್ಣಮಾಲೆಯಲ್ಲಿ ಮೊದಲನೇ ಭಾಗ ಸ್ವರಗಳಂತ ಮಾಡಿದ್ವಿ, ಎರಡನೇದೇನು ಯೋಗವಾಹಗಳು ಅಂತ ಮಾಡಿದ್ವಿ. ಅವು ಯಾವ ಅಂದ್ರಿನ ಅಂ ಮತ್ತು ಅಹ ಅಂತಕ್ಕಂಥದ್ದು.
ರೈಟ್. ಅದಾದ ನಂತರ ಏನ್ ಮಾಡಿದೀವಿ ಇಲ್ಲಿ ಮೂರನೇ ಭಾಗವಾಗಿ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಮೂರನೇದು ವ್ಯಂಜನಗಳು ಅಂತ ಮಾಡಿದೀವಿ. ಓಕೆನಾ. ಕಾಲಿಂದ ಳವರೆಗೆ ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶೆ ಶ ಸ ಹ ಳ ಅಂತಕ್ಕಂಥದ್ದು ಇವು ವ್ಯಂಜನಗಳಾಗಿರ್ತವೆ. ರೈಟ್. ಹಾಗಾದ್ರೆ ಇದು ಕಲ್ತ ನಂತರ ಇಲ್ಲಿ ಅಭ್ಯಾಸ ಕೇಳಿದರೆ, ಇಲ್ಲಿ ಪ್ರಶ್ನೆಗಳು ಕೇಳಿದರೆ ಉತ್ತರಗಳನ್ನ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ರೈಟ್. ಇಲ್ಲಿ ನೋಡಿ ಅಭ್ಯಾಸ. ಮೊದಲನೇ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಆಲಿಂದ ಳವರೆಗೆ ಒಟ್ಟು ಎಷ್ಟು ಅಕ್ಷರಗಳಿವೆ? ಉತ್ತರ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಂತಕ್ಕಂಥದ್ದು. ಓಕೆ. ಎರಡನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅಂತ ನಾನು ತಿಳಿಸೋಗಿದ್ದೀನಿ. ಹೌದಾ. ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಮೂರನೇ ಕೊಟ್ಟಿದ್ದಾರೆ ವ್ಯಂಜನಾಕ್ಷರಗಳನ್ನು ಬರೆ ಅಂತ ಕೇಳಿದ್ರೆ, ವ್ಯಂಜನಾಕ್ಷರಗಳು ಎಲ್ಲಿಂದ ಅಂದ್ರೆ ಕಾಲಿಂದ ಳವರೆಗೆ. ಇಲ್ಲಿ ನಿಮಗೆ ಬರಿತಾ ಹೋಗ್ತೀನಿ ನೋಡಿ. ಕ ಖ ಘ ಘ ಞ ಸಾರಿ ಞ ಅಂತಕ್ಕಂಥದ್ದು. ಓಕೆನಾ. ರೈಟ್. ಇಲ್ಲಿ ನೋಡಿ ಈ ರೀತಿಯಾಗಿ ನೀವು ಬರೀತಾ ಹೋಗಿ. ಓಕೆನಾ. ರೈಟ್. ಮುಂದೆ ನೋಡ್ತೋಣವಾ. ಓಕೆ. ಮುಂದೇನಿದೆ ಅಂತಂದ್ರೆ ಇಲ್ಲಿ ನಾಲ್ಕನೇದು ಏನ್ ಕೊಟ್ಟಿದ್ದಾರೆ? ಓಕೆ. ಇಲ್ಲಿ ನೋಡಿ, ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಅಂತ ಹೇಳಿ ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ. ಸ್ವರಗಳು ವ್ಯಂಜನಗಳೆಲ್ಲ ಮಿಕ್ಸ್ ಮಾಡಿದ್ದೇನೆ. ನಾವು ಸ್ವರಗಳು ಆಲಿಂದ ಅವರೆಗೆ ಬರ್ತಕ್ಕಂಥವು. ಓಕೆನಾ. ಕಾ ಬರುತ್ತೆ, ಬರಲ್ಲ. ಗಾ ಬರುತ್ತಾ, ಬರಲ್ಲ. ಎ ಬರುತ್ತೆ, ಸ್ವರಗಳಲ್ಲಿ ಎ ಬರಿತಾ ಹೋಗೋಣ. ಬಾ ಬರಲ್ಲ. ಅದೇ ರೀತಿ ಆ ಬರುತ್ತಾ, ಎಸ್ ಬರುತ್ತೆ, ಆ ಬರೀರಿ. ಚಾ ಬರುತ್ತಾ, ಬರಲ್ಲ. ಠ ಬರುತ್ತಾ, ಬರಲ್ಲ. ರು ಬರುತ್ತೆ, ಸ್ವರಗಳಲ್ಲಿ ರು ಬರಿತಾ ಹೋಗಿ. ಈ ಬರುತ್ತಾ, ಎಸ್ ಈ ಬರುತ್ತೆ, ಈ ಬರಿತಾ ಹೋಗಿ. ಈ ಬರುತ್ತಾ, ಎಸ್ ಇದು ಕೂಡ ಸ್ವರಗಳಲ್ಲಿ ಬರ್ತದೆ, ಈ ಅಂತಕ್ಕಂಥದ್ದು. ಉ ಬರುತ್ತೆ, ರಾ ಬರಲ್ಲ, ಓ ಬರುತ್ತೆ. ರೈಟ್. ಓನು ಬರಿತಾ ಹೋಗಿ. ಯಾ ಬರುತ್ತಾ, ಬರಲ್ಲ. ಓ ಬರುತ್ತೆ, ಓ ಬರಿತಾ ಹೋಗಿ. ಐ ಬರುತ್ತೆ, ಐ ಬರಿತಾ ಹೋಗಿ. ಆ ಬರುತ್ತೆ, ಆ ಬರಿತಾ ಹೋಗಿ. ವಾ ಬರುತ್ತಾ, ಬರಲ್ಲ. ಶ ಬರಲ್ಲ, ಟ ಬರಲ್ಲ. ಊ ಬರುತ್ತೆ, ಸ್ವರಗಳಲ್ಲಿ ಊ ಬರಿತಾ ಹೋಗಿ. ಎ ಬರುತ್ತೆ, ಎ ಬರಿತಾ ಹೋಗಿ. ಲಾ ಬರಲ್ಲ, ಸಾ ಬರಲ್ಲ. ಅವು ಬರುತ್ತೆ, ಅವು ಬರಿತಾ ಹೋಗಿ. ಅದ ನಂತರ ನ ಅಂತಕ್ಕಂಥ ಸ್ವರಗಳಲ್ಲಿ ಬರಲ್ಲ, ಅದು ವ್ಯಂಜನ ಆಗಿರುತ್ತೆ. ಈ ರೀತಿಯಾಗಿ ನೀವು ಚೆನ್ನಾಗಿ ನೀಟಾಗಿ ನೋಡ್ತಾ ಉಚ್ಚಾರ ಮಾಡ್ತಾ ಏನು ಬರಿತಾ ಹೋಗಿ ಮಕ್ಕಳೇ. ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ರೈಟ್. ಅದ ನಂತರ ಭಾಷಾ ಚಟುವಟಿಕೆ ಅಂತ ನೀಡಿದ್ದಾರೆ. ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತ ಕೇಳಿದರೆ. ಓಕೆನಾ. ಇದು ಆ ಪಟ್ಟಿ, ಇದು ಬಾ ಪಟ್ಟಿ. ಸರಿ ಹೊಂದಿಸಿ ಇಲ್ಲಿ ಬರಿಬೇಕು. ಓಕೆ. ರೈಟ್. ನೋಡಿ, ಪಾಲು ಪ್ಲಸ್ ಆಯ್ತು. ಏನಾಯ್ತು ಅಂದ್ರೆ ಇದು ಪಾಲಾಯ್ತು ಅಂತ ಇಲ್ಲಿ ಬರಿತಾ ಹೋಗಿ. ಪಾಲಾಯ್ತು ಅಂತ ಹೇಳಿ ಎರಡು ಕೂಡಿಸಿ ಬರೆದಾಗ ಈ ರೀತಿ ಆಗುತ್ತೆ. ಬೋಳು ಪ್ಲಸ್ ಆಯ್ತು ಏನಾಗುತ್ತೆ? ಬೋಳಾಯ್ತು. ಕರೆಕ್ಟ್ ಇಲ್ಲಿ ಬರಿತಾ ಹೋಗಿ. ಓಕೆ. ಅದ ನಂತರ ಮೂರನೇದು ಹಾಳು ಪ್ಲಸ್ ಆಯ್ತು. ಓಕೆನಾ. ಏನಾಯ್ತು? ಹಾಳಾಯ್ತು ಅಂತಕ್ಕಂಥದ್ದು. ಇಲ್ಲಿ ನೋಡಿ ನಾಲ್ಕನೇದು ಗೋಳು ಪ್ಲಸ್ ಆಯ್ತು, ಗೋಳಾಯ್ತು ಅಂತಕ್ಕಂಥ ಇಲ್ಲಿದೆ, ಇಲ್ಲಿ ಕರೆಕ್ಟಾಗಿ ಬರಿತಾ ಹೋಗಿ. ಓಕೆನಾ. ರೈಟ್. ಹಾಗಾದ್ರೆ ಮುಂದೇನಿದೆ ನೋಡ್ತೋಣ್ವಾ. ಓಕೆ. ಇಲ್ಲಿ ನೋಡ್ತಗೊಂಡು ನೋಡಿ. ಎಸ್. ಇಲ್ಲಿ ನೋಡಿ ಮಕ್ಕಳೇ. ಓಕೆ. ಇಲ್ಲಿ ಆ ಅಂತಿದೆ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ ಅಂತಿದೆ. ಈ ಪದ್ಯದ ಪ್ರಾಸ ಪದಗಳು ಬರ್ತವೆ. ಓಕೆನಾ. ಮಾದರಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಂತೆ? ಆಳಾಯ್ತು, ಗೋಳಾಯ್ತು. ನೋಡಿ, ಈ ಕೊನೆಗಿರ್ತಕ್ಕಂಥ ಒಂದು ಸೇಮ್ ಉಚ್ಚಾರ ಬರುತ್ತೆ. ಇಲ್ಲಿ ಅಳಾಯ್ತು, ಳಾಯ್ತು ಅಂತಕ್ಕಂಥದ್ದು ಸೇಮ್. ಇದು ಪ್ರಾಸ ಪದಗಳು ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೇವೆ. ಹೌದಾ. ರೈಟ್. ಇಲ್ಲಿ ನೋಡಿ, ತುತ್ತೂರಿ, ಕಸ್ತೂರಿ. ಎರಡನೇದು ಇದ ಎಂದ, ಇಲ್ಲೆಂದ. ಬೀದಿಯಲ್ಲಿ, ರೀತಿಯಲ್ಲಿ. ನೋಡಿದನು, ಮಾಡಿದನು. ಓಕೆನಾ. ಅದ ಅಂತ ನಿಮ್ಮ ಮಕ್ಕಳೇ. ಮುಂದೆ ನೋಡ್ತೋಣ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರಿಗಿನ ಈ ಕೊಟ್ಟಿದ್ದಾರೆ. ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಅಂತಿದೆ. ತುಂಬಿಸಿ ಬರೆ ಅಂತಿದೆ. ಓಕೆನಾ. ಇಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ನೀರು, ಹೆಕ್ಕಿ, ಬಾಯಿ, ಕಣ್ಣು ಅಂತೇಳಿ ಸರಿಯಾಗಿ ತುಂಬಿಸ್ಬೇಕಾಗತ್ತೆ. ನೋಡಲು ಬೇಕು. ನಮಗೆ ನೋಡಲು ಏನ್ ಬೇಕು? ಕಣ್ಣು. ನಮಗೆ ನೋಡಲು ಕಣ್ಣು ಬೇಕು. ತಿನ್ನಲು ಬೇಕು ಹಣ್ಣು. ಹೌದಾ.
ಎಸ್. ಅದ ನಂತರ ಹಾರುತ ಬಂತು ಹಕ್ಕಿ ತಿಂದಿತು ಕಾಳನು ಹೆಂಗ ಅಂದ್ರಿಗಿನ ಹೆಕ್ಕಿ ಪ್ರಾಸ ಇರ್ತದೆ. ಓಕೆನಾ, ಹೆಕ್ಕಿ. ಅದ ನಂತರ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು. ಓಕೆ, ಸಾರು ನೀರು. ಭೌ ಭೌ ಬೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ. ಪ್ರಾಸ ನೋಡಿ. ಓಕೆನಾ, ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಕೊನೆಯದಾಗಿ ಏನ್ ಕೊಟ್ಟಿದ್ದಾರೆ, ಚಟುವಟಿಕೆ ಕೊಟ್ಟಿದ್ದಾರೆ. ಚಟುವಟಿಕೆ ಏನ್ ಕೊಟ್ಟಿದ್ದಾರೆ ಅಂತ ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸುವಂತಿದೆ. ಓಕೆನಾ, ಇಲ್ಲಿ ಒಂದು ವಿಡಿಯೋ ಇದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಯಾವ ರೀತಿ ತುತ್ತೂರಿ ಮಾಡೋಕೆ ಅದನ್ನ ತಿಳಿಸ್ತಾ ಹೋಗ್ತೇನೆ, ಅಲ್ಲಿ ನೋಡ್ತಾ ಹೋಗಿ. ಓಕೆನಾ, ಹಾಗಾದ್ರೆ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ಒಂದು ಅಭ್ಯಾಸ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ, ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.